ಗಾರ್ ಬಂದನ ಓಡಾಡ್ತಾನೆ ಸರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಅಲ್ಲೇ ಹೊಸ ಎಲ್ಲ ಇಟ್ಕೊಂಡೋಗಿ ಕಟ್ಟಾಕ್ ಬಂದಿದ್ದೀನಿ. ಈಗ ಹೋಗ್ತಾ ಇದ್ದೀವಿ ಮತ್ತೆ. ಫ್ರೆಂಡ್ಸ್, ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಕ್ ಮಾಡಿ. ಫ್ರೆಂಡ್ಸ್, ಬನ್ನಿ ಇವಾಗ ಹೋಗೋಣ. ಈ ಕೋಳಿ ಹಿಡ್ದಾಕ್ತಾನೆ. ಬೆಳಿಗ್ಗೆ ವಾಕಿಂಗ್ ಮಾಡ್ಕೊಂಡು ಕರ್ಕೊಂಬಿಟ್ಟು ಬಂದಾರೆ. ಅವನು ಬಿಟ್ಟಿದ ತಕ್ಷಣ ನಿನ್ನೆ ಒಂದು ಕೋಳಿ ಮರಿ ತಿನ್ಕೊಂಡ್ಬಿಟ್ಟಾನೆ. ಅವ್ನು ಏನೇ ಹೊಡೆದ್ರು ಅವನು ಹೊಡೆದ್ರೆ ಇಟ್ಕೊತಾನೆ. ಏನ್ ಮಾಡೋದಂತಾನೆ ಗೊತ್ತಿಲ್ಲ. ಅವನ್ನ ನಡೀತಾನ, ನಾನು ಕರ್ಕೊಂಬತ್ತೀನಿ. ಅವನು ಬರೀ ಕೋಳಿ ಮರಿ ತಿನ್ನೋದೇ ನೆನೆ ಇಷ್ಟಪ್ಪ ಇಟ್ಟು ಅದನ್ನ ತಿನ್ಕೊಂಡವನೆ. ಅವನು ಕಟ್ಟಾಕಿರ್ತೀವಲ್ಲ, ಅಲ್ಲೂ ಆ ಪಕ್ಕದಲ್ಲಿ ಬರ್ತಾವಲ್ಲ, ಅವಾಗ ಏನ್ ಮಾಡ್ತಾನೆ, ಹಿಡ್ಕೊಂಡು ತಿನ್ಕೊಂಡ್ಬಿಡ್ತಾನೆ. ಇವ್ನಿಗೆ ಏನ್ ಮಾಡೋದಂತ ಗೊತ್ತಿಲ್ಲ. ಫ್ರೆಂಡ್ಸ್, ಏನಾರು ಮೆಡಿಕಲ್ ಅಲ್ಲಿ ಏನಾರು ಔಷಧಿ ಇದ್ರೆ ಹೇಳಿ ತಂದು ಹಾಕ್ತಿವತ್ಲಾಗಿ. ನಮಗಂತೂ ಇವ್ನು ಟಾರ್ಚರ್ ತಡೆಯಕ್ ಆಗ್ತಲ್ಲ. ಎಷ್ಟು ಕೋಳಿ ಮರಿ ತಿನ್ನಾನೆ ಅಂದ್ರೆ ಏನಾರ ಇದು ಕೋಳಿ ತಿಂದಂಗೆ ಕೋಳಿನೇ ಏಳ್ಗೆ ಆಗ್ದಂಗ್ ಮಾಡ್ಬಿಟ್ಟಾನೆ. ಒಂದು ಕೋಳಿ ಮರಿನೂ ಬಿಡಲ್ಲ ಅವನು, ಹಂಗ್ ತಿಕ್ಕತಾನೆ. ಹಿಡಿ ಹೋನ ಕಂಡು ಕೋಳಿ ಮರಿ ಅವನೇ ತಿನ್ಕೊಂಡಿರೋದು ನಂಗ್ರೆ. ಎಲ್ಲ ಮಗ್ಲಿಗೆ ಹೋಗಿರ್ತದಲ್ಲ, ಪಟ್ನ ಬಾಯಿಗೆ ಹಾಕೊಂಡಿರ್ತಾನೆ. ಈಗ ಕೋಳಿ ಮರಿಬಿಟ್ರೆ ನಾವು ಅವಾಗೆಲ್ಲ ಸಣ್ಣದ್ರಲ್ಲಿ ಕಳ್ಳು ಹಾಕಿದ್ವೇನಪ್ಪಲ್ಲ, ಏನೋ ಹಸಿ ಮಾಂಸ ಹಾಕಿರೋದಕ್ಕೆ ಹಂಗೆ ಪಾಠ ನಾನು ಹಾಕೋನಲ್ಲ, ಅದಕ್ಕೆ ಪಾಠ ಹಾಕೊಂತ ಅವನು. ಎಂದ ಅವಳ್ಯಾಕೆ ಮೇಯ್ದಾರೆ ಹಿಂಗೆ ನೋಡ್ತಾರಲ್ಲ. ಓ, ಏನಾರು ತದವ್ರೆ ತಿನ್ನಕ್ಕೆ ಅಂತ. ಎಜ್ಜಾಕ್ ಬಾ ಜಲ್ದಿ. ಇವ್ ನೋಡಿಲಿ ಬಿದ್ದಿ ಕಾಮನ್ ಬಿಲ್. ಶ್ವಾನ ಬಂದಂಗೆ ಬರ್ತಾರೆ ಅದಕ್ಕೆ ನೋಡಿಲಿ. ನಮ್ಮ ಮೇಮರು ನಾಕೇನಾಕೆ ಬೆಂಕಿ ಕಡಿ ತಂದ್ಬಿಟ್ಟು ಎಷ್ಟು ಹಚ್ಚೋದು ಇಷ್ಟೊತ್ತಾಯ್ತು. ಸೋನೆ ಅನ್ನಕ್ತೈತೆ ಫ್ರೆಂಡ್ಸ್. ಏನಂದ್ರೆ ಮೇಲಿಂದ ಸೋನೆ ಅನ್ನಕ್ತೈತೆ, ಆಮೇಲೆ ಗಾಳಿನೂ ಬೀಸ್ತೈತೆ, ಇನ್ನು ಎಲ್ಲಿ ಒಲೆ ಕಚ್ಕೊಳ್ಳುತ್ತೆ. ಲಾಸ್ಟ್ ಒಂದೇ ಒಂದು ಕಡ್ಡಿ ಇತ್ತು. ಇಷ್ಟವರೆಗೂ ಸಾಹಸ ಮಾಡಿದ್ರು ನಮ್ಮನೆಯವರು. ಸೌದೆ ತಂದ್ಬಿಡೋಣ. ಏನಂದ್ರೆ ಫ್ರೆಂಡ್ಸ್, ಇಲ್ಲೇನೆ ನಮ್ಮ ಆಡು ಹೊಸ ಎಲ್ಲ ಇಲ್ಲೇ ಮೇಯ್ತಿದ್ದಾವೆ. ಬಿಸಿಬೇಳೆ ಬಾತ್ ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು. ಬಿಸಿಬೇಳೆ ಬಾತ್ ಮಾಡೋಣ ಅಂತ ಮೇಯಕ್ಕೆ ಇದು ಮಾಡ್ತಾರ. ಮಾಡ್ಗಳು ಎಲ್ಲೋದು ನೋಡು ಫಸ್ಟ್. ನೋಡ್ತೀನಿ ತಡೆಯಪ್ಪ. ಅಲ್ಲೋ ತರಕಾರಿ ತಿಂತ ತರಕಾರಿ ಏನೇನು ಆಗ್ತದೆ ಬಿಸಿಬೇಳೆ ಬಾತ್ಗೆ. ಮನೇಲಿ ಏನು ತರಕಾರಿ ಇವೆ ಅವನ್ನ ಹಾಕೋಬಹುದು. ನಮ್ಮ ಮನೇಲಿ ಆಲೂಗೆಡ್ಡೆ ಮತ್ತೆ ಕ್ಯಾರೆಟು ಮತ್ತೆ ಉಳ್ಳಿ ಚೊಟ್ಟಿತ್ತು. ಈ ಮೂರನ್ನ ಹಾಕ್ತಾ ಇದ್ದೀನಿ. ಹಚ್ಕೊತಾರ ಹಾಡು ಹೇಳ್ಕೊಂಬತ್ತೀನಿ. ಒಂದು ತಡ್ಡೆಕಾಳು ಮೇಯ್ಕತ್ತಾವ. ಮಸ್ಕೊಳ್ಳಲ್ಲ ಇಲ್ಲೇ ಮೇಯ್ತಾವೆ. ಸುಮ್ಮನಿರಲ್ಲ, ಒರ್ಸ್ಬೇಡ. ನೋಡಿ ಹೆಂಗೆ ಮೇಯ್ತಕ್ಕಂತ. ಏಯ್ ಅಯ್ಯೋ, ಇವನು ಉಡಾಡ್ ಸಿಕ್ತಾವ. ಇಲ್ಲೇ ಹಸಿರು ಮೇವೈತೆ, ಇಲ್ಲೇ ಕಟ್ಟಾಕ್ ಬಂತಾಡ್ರಿ ಅವ್ರನ್ನ. ಇಲ್ಲೇ ಮೇರ್ಲ, ಇಲ್ಲೇ ಮೇರಿ ವರ್ಷ ಕಟ್ಕೊಂಡೈತೆ. ಇವನು ಎಲ್ಲದಪ್ಪ ಒಂದು ಗಳಿ ಕಣ್ ತಪ್ಸ್ಕೊಂಡೈತೆ. ಬರ ಎಲ್ಲಿದ್ದಿಲ್ಲ ಐ. ಎಂತೆಂಥ ಪಳ್ಳೆ ಎಲ್ಲ ಒಟ್ಟಿ ಕಾರಂಗೆ ಬಿಸಿಬೇಳೆ ಬಾತ್ಗೆ ಹೊಸ ಕೆಂಡ ಮಾಡಿಕೊಡ್ಬೇಕು. ಇಲ್ಲಾಂದರೆ 10 ಗಂಟೆ ಆಯ್ತಾಳೆ. ನಾನು ಕುಕ್ಕರ್ ತಗೊಂಬಂದಿದ್ದೀನಿ. ಯಾಕೆ ಅಂತ ಅಂದರೆ ಇದು ರೈಸು ಮತ್ತು ಬೇಳೆ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ ಇಲ್ಲಿ ಅಲ್ಲಿ ನೀಟಾಗಿ ಉರಿ ಹೊಟ್ಟಿಲ್ಲ ಅಂದರೆ ಕುಕ್ಕರಲ್ಲಿ ಅನ್ನ ಆಗಲ್ಲ. ತಪ್ಪಲಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕುಕ್ಕರ್ ತಗೊಂಬಂದಿದ್ದೀನಿ ಫ್ರೆಂಡ್ಸ್. ಇದರೊಳಗೆ 1 ಗ್ಲಾಸು ಸೋನಾ ಮುಸ್ರಿ ರೈಸು, ಒಂದು ಅರ್ಧ ಗ್ಲಾಸು ತೊಗರಿಬೇಳೆನ ತಗೊಂಬಂದಿದ್ದೀನಿ. ತೊಗರಿಬೇಳೆ ಅದರೊಳಗೆ ತೊಳೆಯೋಣ ಈಗ. ಆ ಕಡೆ ತೊಳೆ, ನೀರಿಲ್ಲಿ ಫಸ್ಟ್ ಬರ್ತವಿಲ್ಲಿ ನೀರು ಬಸ್ಕೊತೀನಿ.
ನೋಡಲ್ಲಿ ನೀರು ಹಾಕಿದೆ ಸೀದಾ ಒಳಗೆ ಬರ್ತದೆ. ಏನು ಒಳ್ಳೆ ನನಗೆ ಉರಿ ಅಂದ್ರೆ ಎಲ್ಲಿ ಇರ್ತದೆ ಒಲೆ ನಮ್ಮ ಅತ್ತೆ ಅರ್ಧಂಗೆ ಹಾಕಿ ನೀನು ಒಳ್ಳೆ ಮತ್ತರ್ದು ಏನೋ ಇರೋದು ಹೇಳಿದ್ರೆ ಅಲ್ಲಿ ಹೋಯ್ತಾ ನೋಡು ಗೊತ್ತಂಬ ಕೋಳಿ ಹುಡಿಕೊಂಡಾಯ್ತಾನೆ ಕಳ್ಳ ಮತ್ತೆ ಅರ್ಧಂಗೆ ಆ ಕಡೆ ಕೊಯ್ ನೀರ ಗಾಳಿ ಬರ್ತಕ್ಕೆ ಒಲೆನೇ ಉರಿತಾ ಇಲ್ಲ. ಕಷ್ಟಪಟ್ಟು ಫೈನಲ್ ಲಾಸ್ಟ್ ಅಲ್ಲಿ ಒಂದು ಕಡ್ಡಿ ಇತ್ತು ಫ್ರೆಂಡ್ಸ್, ಆ ಕಡ್ಡಿಲಿ ಕಚ್ಚಿದ್ದಾರೆ. ಒಂದು ಪಟ್ಟ ಬೇಕೇ ಪಟ್ಟ ನನಗೆ ನೋಡಿ ಎಷ್ಟು ಇದಾಯ್ತೇನ್ರಿ ಸಖತ್ತು ಗಾಳಿ. ನಾವು ಬಂದಿದ್ದ ಟೈಮಿಗೆ ಇವಾಗ ಅಕ್ಕಿನ ತೊಳೆದಿದ್ದೀನಿ. ಈಗ ನಾನು ಟೋಟಲಾಗಿ 1.5 ಗ್ಲಾಸ್ ಅಂದರೆ 1 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಬೇಳೆ ಇದೆ. ಇವಾಗ ನಾನು 1 ಗ್ಲಾಸಿಗೆ 2 ಗ್ಲಾಸು ನೀರು, ಆಮೇಲೆ ಇನ್ನು ಅರ್ಧ ಗ್ಲಾಸ್ ಇದೆಯಲ್ಲ ಅದಕ್ಕೆ 1 ಗ್ಲಾಸ್ ನೀರು. ಇವಾಗ ಕಟ್ ಮಾಡಿರೋವಂಥ ತರಕಾರಿನೂ ಸಹ ಇದರೊಳಗೆ ಹಾಕ್ತಾಯಿದ್ದೀನಿ. ಆಮೇಲೆ 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 ಸ್ವಲ್ಪ ಉಪ್ಪು, ಆಮೇಲೆ 1.5 ಸ್ಪೂನು ಎಣ್ಣೆ. ಅದು ಎಷ್ಟು ವಿಷಯ ಆಗ್ಬೇಕು? ಒಂದು 3 ವಿಸಲ್. ಅವಾಗ ಕುರಂಬಳ ಇದ್ರೆ ತಗೊಂಡ್ಬಿಡ್ತೀನಿ ತಡಿ, ಇದು ದಪ್ಪುರಿ ಬೇಕಾದ್ರೆ 3 ವಿಸಲ್ ಆಗೋಷ್ಟರೊಳಗೆ ಇಲ್ಲಿ ಈರುಳ್ಳಿ ಟೊಮೊಟೊ ಇವೆಲ್ಲ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕವ ಅವರೇ ಈಗ ಒಂಚೂರು ಹೊತ್ಕೊಂಡಂಗೆ ಆಯಿತು. ಎಷ್ಟು ಚೆಂದಾಗಿ ಇಲ್ಲಿ ಗಾಳಿ ಬೀಸ್ತಾ ಇದೆ ಅಂದರೆ ಫ್ರೆಂಡ್ಸ್, ನಿಮಗೆ ಗಾಳಿ ಬೀಸ್ತಾ ಇದೆ ಅನ್ನೋಕ್ಕೆ ಉದಾಹರಣೆ ನೋಡಿ, ಅಲ್ಲಿ ಗಿಡಗಳೆಲ್ಲ ಹೆಂಗೆ ಅಲ್ಲಾಡ್ತಾ ಇದೆ ಅಂತ. ಸಖತ್ತು ಗಾಳಿ ಬೀಸ್ತಾ ಇದೆ. ಈ ವೆದರಲ್ಲಿ ಇಲ್ಲಿ ನಮ್ಮ ಅಜ್ಜಿ ತಾತ ಇಲ್ಲಿ ಅಡುಗೆ ಮಾಡ್ತಾ ಇದ್ರಲ್ಲ, ಆ ಪ್ಲೇಸಿಗೆ ಬಂದು ನಾವಿಲ್ಲಿ ಬಿಸಿಬೇಳೆ ಬಾತು ಮತ್ತು ನಮ್ಮ ಆಡು ಹೊಸ ಎಲ್ಲ ಇಲ್ಲೇ ಮೇಯ್ತಿದ್ದಾವೆ ಒತ್ತನಂತೆಯೇ. ಆ ಕೆಲಸನೂ ಆಗುತ್ತೆ, ನಮ್ಮ ಬೆಳಗಿನ ನಾಷ್ಟನೂ ಸಹ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸೌದೆಗಳು ಬೇಕು, ಅದಕ್ಕೆ ಸೌದೆಗಳು ನಮ್ಮ ಮನೆಗೆ ಖುಷಿ ಬಿಸಿಬೇಳೆ ಬಾತ್ ಮಾಡಿಕೊಡ್ತಾಳಲ್ಲ ಫಸ್ಟ್ ಟೈಮ್ ಅಂತ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು ಬಿಸಿಬೇಳೆ ಬಾತು. ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ಮಾಡ್ತಾ ಇರೋದು ಬಿಸಿಬೇಳೆ ಬಾತು. ಹಲಸಿನ ಏನಪ್ಪ ಹಲಸಿನ ಹಣ್ಣು ಮರದಲ್ಲಿ ಎಲ್ಲ ಅಲ್ಲೇ ಕೊಳ್ತೋಯ್ತಾವೆ, ಹಣ್ಣಾಗ ಅಲ್ಲೋಡಿ ಅಲ್ಲೇ ಕೊಳ್ತೋಗ್ತಾವೆ ಮೇಲೆಲ್ಲ. ಸಾಕಲ್ಲ, ಅಷ್ಟೇ ಆಯ್ತದೆ ಬಾ. ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಫ್ರೆಂಡ್ಸ್, ನಾನು ಯಾವತ್ತೂ ಮಾಡಿರಲಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ. ಬಟ್ ಅಲ್ಲಿ ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಐತೆ ನನಗೆ. ಇತ್ತೀಚೆಗೆ ಯಾವ್ದಾದ್ರು ಒಂದು ತಿಂಡಿ ಮಾಡ್ತೀನಿ ಅಂದರೆ ನನಗೆ ಒಂದು ಕಾನ್ಫಿಡೆಂಟ್ ಇರುತ್ತೆ, ಏನಂದರೆ ಹಂಗಲ್ಲ ನಿನ್ನ ಹೇಳ್ತಿರೋದು ನೋಡು, ಹಂಗಲ್ಲ ಕಣಪ್ಪ, ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಇರುತ್ತೆ. ಯಾಕೆಂದರೆ ಫಸ್ಟೆಲ್ಲ ಸ್ವಲ್ಪ ನನಗೆ ಅಡುಗೆ ಮಾಡೋಕೆ ಅಷ್ಟು ಕಷ್ಟನೇ. ಬಟ್ ಇತ್ತೀಚೆಗೆ ಮಾಡ್ತೀನಿ. ಏನೇ ಒಂದು ಈಗ ಆ ಊಟದಲ್ಲೊಂದು ಉಪ್ಪು ಖಾರ ಜಾಸ್ತಿ ಆಯಿತು ಅಂದ್ರೂ ಅದನ್ನು ಯಾವ ರೀತಿ ಸರಿ ಮಾಡ್ಬೇಕನ್ನೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಹಾಗಾಗಿ ನೋಡಿ, ಕಾರೆಕಾಯಿ ಯೆಲ್ಲೋ ಕಲರ್ ಬರ್ತೈತೆ. ನಮ್ಮ ಕಡೆ ಖಾರ ಹಬ್ಬ ಇನ್ನೂ ಅಲ್ಲೇ ಒಂದೊಂದು ಕಡೆ ಮಾಡ್ತಿದ್ದಾರೆ ನೋಡಿ. ಯೆಲ್ಲೋ ಕಲರ್ ಬಂದಿದೆ, ಇದು ಯೆಲ್ಲೋ ಕಲರ್ ಬಂದು ಗಿಡ ತುಂಬ ಕಾಯಿ ಇದೆ. ಇವೆಲ್ಲ ಹಣ್ಣಾದಾಗಳೆ ಸಖತ್ತಾಗಿರುತ್ತೆ. ಯಾರ್ಯಾರು ಕಾರೆಕಾಯಿ ತಿಂದಿದ್ದೀರಾ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಕಡೆ ಕಾರೆಕಾಯಿ ಅಂತಾರೆ. ಈ ಖಾರ ಹಬ್ಬದ ಟೈಮಲ್ಲಿ ಈ ಸೀಸನಲ್ಲಿ ಎದಳ್ತವೆ ಅಂತೀನಿ, ಸಾರಿ, ಹುಡ್ತವೆ, ಬೆಳಿತವೆ. ನೋಡ್ತಾರೆ ಹುಸಿ ಬಿಸ್ತಾರೆ, ಇದು ಪಾತ್ರೆ ಕೊಡ್ತಿಂತಾರೆ ಅಡ್ಡಾಯಿ ಹಿಂಗಿಡನ ಹುಸಿ ಬಿಸ್ತಾಯಿಲ್ಲ ಗಾಳಿ. ಹಿಂಗಾದ್ರೆ ಬಿಸಿಬೇಳೆ ಬಾತ್ ಆದಂಗೆ ನೋಡೋದು. ಕುಕ್ಕರ್ಗೆ ಇದೆ ಊರಿನೇ ತಡ್ತಾ ಇಲ್ಲ. ಆಯ್ತದ
ಆಯ್ತದೆ. ಅದಕ್ಕೆ ಕುಕ್ಕರ್ ತಗೊಂಬಂದಿದ್ದು ನಾನು. ಈಗ ತಪ್ಪಲಿಲ್ಲಾದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಕುಕ್ಕರ್ ತಗೊಂಬಂದಿದ್ದೀನಿ. ಕುಕ್ಕರು ಉಜ್ಜೋ ಅಷ್ಟರೊಳಗೆ ಆಯ್ತದೆ. ಈ ಬೆಲ್ಟ್ ಇವತ್ತು ತಗೊಂಡೋಗ್ಬಿಟ್ಟು ನೀರೊಳಗೆ ಹಾಕ್ಬೇಕು ಒಲೆ ಮೇಲೆ ಮಾಡಿದ ತಕ್ಷಣನೇ. ನೀರೊಳಗೆ ಹಾಕಿನೇ ಅಂತ ಅಂದರೆ ಇಲ್ಲಿ ಒಲೆ ಮೇಲೆ ಮಾಡಿರ್ತೀವಲ್ಲ, ಅದಕ್ಕೆ ಕೆಲವರು ಕುಕ್ಕರ್ ಒಲೆ ಮೇಲೆ ಇಡಲ್ಲ. ಬಟ್ ನನಗೆ ಅಭ್ಯಾಸ ಆಗೋಗ್ಬಿಟ್ಟೈತೆ. ಅಂದರೆ ನಮ್ಮೂರಲ್ಲಿ ಹಿಗ್ಗಿ ಸಂತೆಯಲ್ಲಿ ಅಲ್ಲೂ ಹಂಗೆ ಮಾಡಿವಿ. ಕುಕ್ಕರ್ ತಗೊಂಡೋಗ್ಬಿಟ್ಟು ಆಮೇಲೆ ಹಿಡಿವಿ. ನಮ್ಮ ಅಮ್ಮ ಬ್ಲಾಸ್ಟ್ ಆಗ್ಬಿಟ್ಟದ ಕಡೆ ಆಮೇಲೆ ಅಂತ ಅನ್ನೋದು. ಆದರೂ ತಗೊಂಡೋಗಿ ಹಿಡೀವಿ. ಏನೂ ಆಗ್ತಾ ಇರಲಿಲ್ಲ ಒಟ್ಟಿನಲ್ಲಿ. ಯಾವತ್ತೂ ಏನೂ ಆಗಿರಲಿಲ್ಲ. ಅದೇ ನಂಬಿಕೆ ಮೇಲೆ ಇವತ್ತು ಒಲೆ ಮೇಲೆ ಇಟ್ಟಿದ್ದೀನಿ. ಇವಾಗ ಅದೇ ಇದು ಅಡುಗೆ ಮಾಡಾದ್ಮೇಲೆ ಈ ಬೆಲ್ಟ್ ಇರುತ್ತಲ್ಲ, ಅದು ತಗೊಂಡೋಗ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ನೀರೊಳಗೆ ಹಾಕ್ಬೇಕು. ಅಡುಗೆ ಎಲ್ಲ ಹಚ್ಕಡೆ ಆಯ್ತಾ? ನಡೀತಾಗ ಸಣ್ಣದ ಅವಳನ್ನ ಹಸನಾರು ಊದ್ ಬರೋಣಂತೆ. ರೈಟ್, ಮತ್ತೆ ಅದು ಒಳಗಿಕ್ಕು ನಮ್ಮ ಅಣ್ಣ ಅಲ್ಲಿ ಓಡಾಡ್ತಾವನಲ್ಲಿ. ಅವನ್ನ ಕರ್ಕೊಂಡು ಹೋಗೋದು ಜೊತೆಲಿ ನಡಿ. ಮತ್ತೆ ಹೇಳ್ಕೊಂಬ ಆ ಕಡೆ ಅಲಸಿ ಮರದ ತಡಿನಲ್ಲಿ ಕಟ್ಟನ. ಅಲ್ಲಿ ಮೇವಿದ್ದಾಗ ಮೇಯಲ್ಲ, ಇಲ್ಲ ಇದ್ದಾಗ ಬಡ್ಕೊಂಡು ಎಳಿತಾರೆ. ಹೇಳ್ಕೊಂಬ ಕಡೆಗೆ. ಅವನು ನೆಕ್ಲಿಂತ ಹೋಯ್ತಾನೆ. ಅದೊಂದು ಯಾವುದೊಂದು ಬಸ್ ಇತ್ತಲ್ಲ, ಅದು ನೆಕ್ ಎಳೆಯೋದು ಅವನ್ನ. ಇವನ್ನ ಯಾರನ್ನ ಬೇರೆ ಇನ್ನ ಏನಪ್ಪ ಅಯ್ಯೋ ಕಿವಿನೇ ಆಯಕ ಚೀಪ್ ಎಳೆಯೋದು. ಸ್ನಾನ ಮಾಡಲ್ಲ, ಸ್ನಾನ ಮಾಡ ಹೊಸರು ಮೇವು ಇದ್ರ ಮೇಯ ಕಳ್ತಾವಲ್ಲ. ಈ ಒಳ್ಳೆ ಹುಣಸೆ ಮರ ನಮ್ದು ಒಳ್ಳೆ ಚಿಗುರ್ತೈತಿ. ಹುಣಸೆ ಚಿಗ್ರಿ ಸಾರು ಮಾಡ್ತಾರಲ್ಲ, ಹತ್ರ ಒಂದು ದಿನ ಇಟ್ಕೊಂಬಂದಿರ್ತಾರೆ. ನಾನು ಆ ಕಡೆ ಈ ಕಡೆ ಒಡ್ಡಾಡಿ ಎಳಿತಾಗ ಮಾಡಿ ಸಾಕು. ಕುರಂಬಳ ಬಿದ್ದಿರ್ ತಗೊಂಡೇಳ. ಇನ್ನೇನು ಎಲ್ಲ ಅರ್ಧ ನಾನೇ ಮೇಸಿ ಎಲ್ಲ ಕಟಾಕಿ ನಿಂತಾರ ಎಲ್ಲ. ನೀವು ಮಂತ ಇದ್ರೆ ರೊಟ್ಟಿಗೆ ಜಲ್ದಿ ಕುಕ್ಕರ್ಲಿ ಆಯ್ತಾಯ್ತು. ಖಾಲಿ ಮುಟ್ಕೊಟ್ಟ ಖಾಲಿ ಅದಕ್ಕೆಲ್ಲ ನಾನು ಒಂದೇ ಊಟಕ್ಕೆ ಪ್ಲೇಟ್ಗಳು ತಂದಿಲ್ವಾ? ಅದೇ ಮುಂದೆ ಆಟ ಆಡ್ತಾಳೆ, ಪ್ಲೇಟ್ ಕೊಡ್ತಾರೆ. ಚಿಕ್ಕ ಹುಡುಗಿಲಿ ಫ್ರೆಂಡ್ಸ್ ಇದೇ ಕಲ್ಮೆ ಕುತ್ಕೊಂಡು ಆಟ ಆಡ್ತಿದ್ದೆ. ಅವಾಗ ನಮ್ಮ ತಾತ ನಮ್ಮ ಅಜ್ಜಿ ಜೊತೆ ಬರೀನಲ್ಲ, ಹಾಗೆ ಕಲ್ಮೆ ಕುತ್ಕೊಂಡು ಆಟ ಆಡ್ತಾ ಇದ್ದೆ. ಆ ಕಲ್ಲು ಆಡಾಡ್ಕೊಂಡು ಒಂಚೂರ ಇದ್ದ ಅಳ್ಳಾಡೋದಲ್ಲ, ಇದು ಎಷ್ಟು ವರ್ಷದಿಂದ ಇದೇ ಪ್ಲೇಸಲ್ಲಿ ಐತೆ. ಅವಾಗ ನಮ್ಮ ತಾತ ಸಾಯಕ್ಕಿನ ಮುಂಚಿಂದಲೂ ಇದು ಇಲ್ಲೇ ಐತೆ. ಅದು ತಗೊಂಡ ಮಂತ ಮನೆ ನೆನಪಿ. ಈ JCB ಬರ್ತೀವಲ್ಲ ತಗೊಂಡೋಗ್ಬೋದು. ಇದು ಏನಂದ್ರೆ ನಮ್ಮ ತಾತ ಅಲ್ಲೇ ಒಂದು 20 ವರ್ಷ ಆಯ್ತಾ. ಆಗೈತೆ, ಅವರು ಕೊಟ್ಬಿಡ್ತಾರೆ, ಕೊಡಬಾರ್ದು. ನಮ್ಮ ತಾತ ಒಂದು 20 ವರ್ಷ ಆಯ್ತು ನೋಡಿ. ಅವಾಗ್ಲಿಂದ ಇದು ಇಲ್ಲೇ ಐತೆ. ಕಾಲ್ರುಗಳು ಬೇರೆ ಯಾವಾರ ಓದ್ಕೊಂಡು ಹೋಗ್ಬಿಡೋರು, ಇದು ಓದ್ಕೊಳಕ್ಕೆ ಆಗಲ್ವಲ್ಲ. ಇದು ನಾವು ಇನ್ನೂ ಒಂದು ಬೇಕೆ 40 ನನ್ಗೆ ಊಟ ಕೊಟ್ಟು ಯಾರು ಬಿಚ್ಕೊಂಡು ಹೋಗ್ಬಿಟ್ಟರು. ಯಾರು ಬಿಚ್ಕೊಂಡು ಹೋಗೋರ? ಊಟ ಬಿಚ್ಕೊಂಡು ಹೋಗೋರಲ್ವಾ? ಇದು ಇದೇ 2 kg ಬರ್ತದೆ. ಊಟ ಬಿಚ್ಕೊಂಡು ಹೋಗೋರಲ್ವಾ? ಯಾರಲ್ಲಿ ಬಿಚ್ಕೊಂಡು ಹೋಗಿರೋದ ಇಲ್ಲ ಊಟ? ಬಿಚ್ಕೊಂಡು ಹೋಗಿರೋದು ಅನ್ಸುತ್ತಲ್ಲ, ಲೂಜ ಇಲ್ಲ. ಅದು ಬಿಚ್ಕೊಂಡು ಹೋಗಿಲ್ಲ. ಒಂದ್ಸಲ ಹಿಂಗೆ ಇದು ಹೊಡಿಬೇಕಾದ್ರೆ ಮರದ್ದು ಇದಾಯ್ಕೊಳ್ಳೋರು. ನೆನಪಿದೆ, ಬಿಚ್ಚಿದ ಫಸ್ಟಿಂದ ನಾವು ಅದೇ ಥರ ಒಂದಿತ್ತನ ಅದೆಲ್ಲ ಕಳೆದೋಗ್ಬಿಟ್ಟು ಮರದ ಬೆಣೆ ಹಾಕೊಂಡು ಇದು ಹೊಡೆಯೋರು. ಅವಾಗ ಚಿಕ್ಕ ಹುಡುಗಿ ನಾನು ಇದ್ರ ಮೇಲೆ ಕುತ್ಕೊಂಡು ಆಟಾಡಿವಿ. ದೊಡ್ಡ ಹುಡುಗಿ ನಾವಿದ್ರು ಇದ್ರ ಮೇಲೆ ಈಗ ಉಳ್ಕಲ್ಲು ಇದ್ರ ಮೇಲೆಲ್ಲ ಯಾರು ಅರಿಯೋದೇ ಇಲ್ಲ. ಇದ್ರಲ್ಲಿ ಫಸ್ಟ್ ನಮ್ಮ ಅಲ್ಲಿಗೆ ಬರವಲ್ಲ, ಅಲ್ಲಿಗೆ ಮೇಲೆಲ್ಲ ಕುಂತ್ಕೊಂಡು ನಾವು ದನ ಹೊಡಿವೆ. ಫಸ್ಟ್ ನಮ್ಮ ಅಯ್ಯರೆಲ್ಲ ಇದ್ರಲ್ಲಿ. ನಮ್ಗೆ ಅದೇ ಖುಷಿ. ಅವಾಗ ದನ ಎಷ್ಟು ಅಲ್ಲಿಗೆ ಎಷ್ಟು ನೀಟಾಗಿ ಕಟ್ಟರು ಗೊತ್ತಾ, ಒಳ್ಳೆ ಇದು ಕುಂತ್ಕೊಂಡಂಗೆ. ಅದನ್ನೇ ಹೇಳ್ತಾ ಇರೋದು. ಅವಾಗ ಇಲ್ಲೇ ಇದ್ರ ಮೇಲೆ ಮೆದೆ ಹೊಡ್ತಾ ಇದ್ದಿದ್ದು. ಇಲ್ಲೇನೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತೆಲ್ಲ ಇಲ್ಲೇ ಅಡುಗೆ ಮಾಡ್ಕೊಂಬಂದು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಮೆದೆ ಹೊಡ್ಬಿಟ್ಟು ಇದು ಮಾಡೋರು. ಅವಾಗ ಇದೇ ಪ್ಲೇಸ್ ನೋಡಿ, ನಾವು ಅಡುಗೆ ಮಾಡ್ತಿದ್ದೀವಲ್ಲ, ಅದೇ ಪ್ಲೇಸಲ್ಲಿ ಕಣ. ಅವಾಗೆಲ್ಲ ಕಣ ಮಾಡೋರು. ಇಲ್ಲೆಲ್ಲ ಏಕ ಮೆದೆ ಹೊಟ್ಕೊಂಡು ಇದ್ರಲ್ಲೇ ಅರಿತಿದ್ದು.
ಇವಾಗ ನಾವ್ ಆ ಖುಷಿ ಅನ್ಭವಿಸ್ತಾ ಇದೀವಿ, ಯಾರಿಗೂ ಇಲ್ಲ ಆ ಖುಷಿ ಅನ್ಭವಿಸಕ್ಕೆ. ನಾನು ನನ್ ಗಂಡನು ನೋಡ ಅದನ್ನ ಅನ್ಭವಿಸ್ತಾ ಇದೀವಿ ಇವಾಗ. ಒಂಥರ ನೆನ್ಪು ಅಷ್ಟೇ ಅವೆಲ್ಲ ನಾವು ಆಡಿದ್ದು. ಇದು ನೆನ್ಪು, ಆ ನೆನಪು ನೆನ್ಸ್ಕೊಂಡಾಗ ವಾವ್, ನಾವು ಅವಾಗ ಇಲ್ಲೇ ಬರ್ತಾ ಇದ್ವಲ್ಲ, ಇವಾಗ ಅದನ್ನೇ ನಾವು ಅನ್ಭವಿಸ್ತಾ ಇದೀವಲ್ಲ ಅಂತ ಖುಷಿ ಆಗುತ್ತೆ. ಇದೇ ರೋಡ್ ಊರಿಂದ ಬರ್ಬೇಕು ಅಂದ್ರೆ 2 ಕಿಲೋಮೀಟರ್ ಆಯ್ತು. ತೋಟದೊಳಗಾಸಿ ಒಂದು ಕಾಲ್ದಾರಿ ಇತ್ತು, ಹಿಂಗೆ ಕಸ ಹೊತ್ಕೊಂಡು ಇಲ್ಲೇ ಹಿಂಗೆ ಬಂದು ಈ ರೋಡಲ್ಲಿ ಬರೋ ಹತ್ರ ಆಗುತ್ತೆ. ನೀನೊಂದ್ಸಲಿ ನಾನು ಲವ್ ಮಾಡ್ಬೇಕಾದ್ರೆ ಇಲ್ಲ ಕರ್ಕೊಂಡು ಹೋಗಿದ್ದಲ್ಲ ಒಂದ್ಸಲಿ. ಬಸ್ ಅವಾಗ ಬಸ್ ಕಮ್ಮಿ ಅವಾಗ ನಡ್ಕೊಂಡು ಹಿಂಗೆ ಹೊಲ ನೋಡ್ಕೊಂಡು ಹಿಂಗೆ ಕರ್ಕೊಂಡು ಹೋಗಿದ್ದು. ಇದಕ್ಕೂ ಇಕೋ ಎಲೆ ಇಲ್ಲ ಅಂತೆಲ್ಲ ಮುತ್ಕುದಲ್ಲೇ ತಟ್ಟೆನೆ ತಗೊಂಬಂದಿಲ್ಲ ನಾನು. ಮುತ್ಕುದಲ್ಲಿ ನೋಡ್ಕೊಳ್ಳೆ ತಗೊಂಬಂದಿಲ್ಲ. ನೀನು ತಪ್ಪಲಿ ತಂದ್ರೆ ಎಷ್ಟು ಚೆನ್ನಾಗಿರ್ಕಂತಾರ ನೋಡಿಲ್ಲಿ ಬಿತ್ತು ನೋಡೋಣ. ಎಷ್ಟು ವಿಷಯ ಆಯ್ತು, ವಿಷಯ ಆಗುತ್ತೆ. ಕುಕ್ಕರು ಬೆಲ್ಟ್ ಏನಾರು ಇದ್ದಾದ್ರೆ ಡೇಂಜರ್. ಐ ರೆಡ್ಡ ನನ್ನ ಮನೆ ಬಿಡ್ತೀನಿ ಅದೇ ನಿನಗೆ. ಉರಿ ತಾಡ್ತಾ ಇಲ್ಲ ಅಷ್ಟೇ ನಾಕಿ. ಅಲ್ಲಿ ಆಟ ಆಡ್ತಿದ್ದೆ, ಕರೆದ್ಬಿಟ್ಟು ಹೊಡಿತಾರೆ ಅಂತಾನೆ. ಅವನು ಏನಾರು ಹೊಂಟ ಬಿಡ್ತಾನೆ ಕೋಳಿ ಹಿಡಿಯೋಕೆ ಅಂದ್ಬಿಟ್ಟು ಭಯ. ಇಲ್ಲೇ ಸರೌಂಡಲ್ಲಿ ನೋಡ್ಕೊತಾ ಇರ್ಬೇಕು. ನೀವು ಕಣ್ಣಿಗೆ ಕಾಣಲಿಲ್ಲ ಅಂದರೆ, ಮಕ್ಳು ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಹೆಂಗೆ ಭಯ. ಅದೇ ಇವನು ಆ ಥರ ಭಯ ನನಗೆ. ಎಲ್ಲಿ ನನ್ನ ತಪ್ಸಾಕಿ ಹೊಂಟ ಬಿಡ್ತಾನೆ ಕೋಳಿ ಹಿಡಿಯೋಕೆ ಅಂದ್ಬಿಟ್ಟು. ಇರುವರ ಕೋಳಿ ಎಲ್ಲ ತಿನ್ಕೊಬಿಟ್ಟ ಕೊಳ್ಕಲ್ಲ. ನೋಡು ಸ್ವಾಗಿ ಒಟ್ಟು ಇದು ಮುತ್ತುಗುದೆಲ್ಲ ಐತೆ. ಇಷ್ಟು ಸಣ್ಣ ಇದಾವಲ್ಲ, ಅಷ್ಟೇ ಸಣ್ಣ. ಒಂದೇ ಒಂದು ಕಟ್ತೀನಿ ಅಷ್ಟೇ. ನನಗೆ ಕಟ್ಟುವುದು. ಅದ್ರ ಜೊತೆಗೆ ಒಂದು ಕಿತ್ಕೊತ ಸಾಕು. ನೋಡಿ ಯಾವ್ದು ಕಿತ್ಕತಿ ನೋಡಿ. ಈ ಕಡೆ ಅದ್ರಲ್ಲಿ ಒಂದು ಚೆನ್ನಾಗೈತೆ, ಒಂದು ಕಿತ್ಕ ಸಾಕು. ಎಲ್ಲ ಗಾಳಿ ಅದು ಸಾಕು. ಅದನ್ನು ಊಟ ಮಾಡ್ಬೋದು. ಒಂದು ಎಲೆ ರೆಡಿನೇ ಆಗೋಯ್ತು. ಇನ್ನೊಂದು ಹಾಕ್ತೀಯಾ? ರಾವ್ ಹೊಡಿತೈತೆ ಕಾಲಿಗೆ. ರಾವ್ ಹೊಡೆದು ಎಲ್ಲ ರೆಡಿ. ರೆಡಿ ನೋಡ. ಆಗಿಲ್ಲ ಅಂದ್ರೆ ಇಳಿಸ್ಬೇಕು. ಎಲ್ಲ ಅಯ್ಯೋ ಕಟ್ಟಲ್ಲಿ ಇಕ್ಕಿಲ್ಲ ಹೋಯ್ತು ಗಾಳಿ ಬರ್ತಕ್ಕೆ. ನಾನು ಈ ಕಡೆ ಸೌದೆ ಊಟ ಅಂತ ಒಂದು ಐ ಡೇ ಒಂದೇ ಸಲ ಗಾಳಿ ಬೀಸ್ತಪ್ಪ. ಆ ಮಟ್ಟ ಕಟ್ಟಿದ್ದೀನಿ. ಕಿತ್ಕೊಂಡು 3-4 ದಿಕ್ಕಾಗ್ಬೋದು. ಅದಕ್ಕೆ ಅರ್ಧ ಗಂಟೆ ಆಯ್ತು, ಇನ್ನೂ ವಿಷಯ ಹೊಡೆದಿಲ್ಲ. ಯಾರು ವಿಷಯ ಆಗಲಿ ಅಂತ ಬಾಗೆ ಗಾಳಿಗೆ ಆರೋಗ್ಯ ಅಷ್ಟು ಗಾಳಿ ಬೀಸ್ತೈತೆ ಫ್ರೆಂಡ್ಸ್ ಇವತ್ತು. ಅಯ್ಯೋ ಊರಿಂದ ತಗತ್ತಾ ಇಲ್ಲ, ತಾಡ್ತಾನೆ ಇಲ್ಲ. ಯಾವ ವಿಷಯ ನೋಡ್ತೀನಿ ಅಷ್ಟು ಗಾಳಿ ಬೀಸ್ತೈತೆ. ಎಲೆ ಇಲ್ಲ ಅನ್ಬೋದು. 3 ಸಲ ಒಟ್ಟು ನೀನು ಹೊಡಿತು ವಿಷಯಲು. ಕೊಡು ಚೂರಿಯ ಹೊಡಿತು ಕೆಲವೇ ಕ್ಷಣಗಳಲ್ಲಿ ಹೊಡಿತು 1 2 ಮಗ ಒಳ್ಳೆ ಗಾಳಿ ಹೊಡಿತಾರೆ ಅಲ್ಲಿ. ಸಣ್ಣ ಪುಟ್ಟ ಸೌದಲ್ಲಿ ಇವತ್ತು ಅಡುಗೆ ಆಗ್ಬೇಕು ಇವತ್ತು. ಇಲ್ಲ ಅಂದರೆ ಕರ್ಬೇವು ಸೊಪ್ಪು ತರಲಿಲ್ವ ನೀನು? ತಂದಿದ್ದಕ್ಕ ನೋಡ. ಮಕ್ಕ ನೋಡಿದಾಗ ಕರ್ಬೇವು ಸೊಪ್ಪು ಎಲ್ಲ ಕಳ್ದ್ಬಿಟ್ಟು ನಾನು ಅದ್ರೊಳಗೆ ಹಾಕಿದ್ದೆ. ಇವ್ರು ಎತ್ತಾಕ್ಬಿಟ್ಟು ಬಂದಾರ, ನನಗೆ ಹೇಳ್ತಾರೆ ಹಾಕತ್ತೆ ಹಿಂಗೆ ಮತ್ತೆ ಈ ಕರ್ಬೇವು ಸೊಪ್ಪು ಎಲ್ಲಿ ಹುಡಿಕೊಂಡು ಹೋಗ್ತಾಯಿದ್ವಿ. ಮಂತಕ್ಕೆ ಹೋಗಿ ತರೋಷ್ಟೊಳಗೆ ಆಯ್ತದೆ. ಈರುಳ್ಳಿ, ಬ್ಯಾಡಿಗೆ ಮೆಣಸಿನಕಾಯಿ, ಸಾಸಿವೆ, ಈರುಳ್ಳಿ, ಬ್ಯಾಡಿಗೆ ಮೆಣಸಿನಕಾಯಿ, ಕಡಲೆ ಬೀಜ ಆಗಲೇ ಹಾಕ್ಬೇಕಾಯ್ತು, ಮರ್ತುಬಿಟ್ಟು. ಕಡಲೆ ಬೀಜ ಚೂರು ಅಪ್ಪರನೇ ಹಾಕೋದು. ಕುಕ್ಕರ್ ರೈಸ್ ಎಲ್ಲ ಇದು ಮಾಡ್ಕೊತಾರಲ್ಲ, ಅವಾಗ ಹಾಕಿದರೆ
ಭಾಳ ಚೆನ್ನಾಗಿರುತ್ತೆ. ಅವ್ರಿಗೆ ಈಗಲೂ ಹಾಕಿದ್ದು ಏನಲ್ಲ, ಈಗ ಒಳ್ಳೆ ಕರ್ಮ ಅಂತ ಅನ್ಸುತ್ತೆ. ಅದೇನದೆ ಸ್ವಲ್ಪ ಹಿಂಗು, ಏನೋ ಮೊದಲೇ ಗಾಡಿ ಹೇಳ್ತಾರಲ್ಲ, ಹಿಂಗು ತೆಂಗಿನ ಮಂಗ ಕೂಡ ಅಡುಗೆ ಮಾಡ್ತದೆ. ಮಂಗ ಅಂತ ಹೇಳ್ತೀಯಾ? ನಿನ್ನಲ್ಲ ಕಲ್ಲ, ಆ ಥರ ಗಾದೆ. ಹಿಂಗು ತೆಂಗಿದ್ರೆ ಮಂಗ ಬೇಕಾದ್ರೆ ಅಡುಗೆ ಮಾಡುತ್ತೆ ಅಂತ. ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಯಾವ್ದೇ ಬಿಸಿಬೇಳೆ ಬಾತ್ ಮಾಡಿರಲಿಲ್ಲ ಅಲ್ವಾ? ನಾನು ಯಾವಾಗ ಇಲ್ಲ ಟೇಸ್ಟ್ ಏನೋ ಸಖತ್ತಾಗಿ ಗೊತ್ತು ಅಂತಂದರೆ 3-4 ಸರಿ ಮಾಡಿಕೊಡ್ತಾರೆ. ಹೌದಾ? ಇವಾಗ ಇಡ್ಲಿ ಮಾಡ್ತಾ ಇದ್ದೀನಿ, ಇಡ್ಲಿ ಪಾತ್ರೆ ತಂದಿದ್ದೀನಿ ಅಂತ ಅಂದ್ಬಿಟ್ಟು ವಾರಕ್ಕೆ 3 ದಿನ ಆ ಥರ ಇದ್ದೀನಿ. ಚೆನ್ನಾಗಿ ಹಾಕೋತೀನಿ. ಆಮೇಲೆ ಖಾರಕ್ಕೆ ಅಚ್ಕಾರದ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಒಟ್ಟು ಉರಿ ಒಟ್ಟು ಟೊಮೊಟೊ ಎಲ್ಲ ಇದರಲ್ಲೇ ಕದ್ರಂಗೆ ಇದಾಗಬೇಕಲ್ವ? ಬೇಕಲ್ಲ ಹುಷಾರು ಕಲ್ಲುಂಟೈತೆ. ಏನು ಮಸಾಲೆ ಕಸ್ಕೊತಿದ್ದಿಲ್ಲ, ಬಿಸಿಬೇಳೆ ಬಾತ್ ಕಸ್ಬಿಟ್ಟು ಹಾಕ್ಬೇಕಾ? ಪುಡಿ ಸ್ಪೂನ್. ಬೇರೆ ಎಲ್ಲ ಚೆನ್ನಾಗಿ ಬಂದೈತೆ ಅನ್ನ ಮಸ್ತಾಗಿ ಬಂದೈತೆ ಮಾತ್ರ. ಎಷ್ಟು ಬೇಕಷ್ಟು ನೋಡಿ ಹಾಕಬೇಕಾರೆ ಈಗ ಹಂಗೆ ಬಿಸಿ ಮಧ್ಯಾಹ್ನಕ್ಕೆ ತಗೊಂಡೋಗಲ್ಲ ತಾನೆ? ಸಾಕು ನಂಗೆ ಬಿಸಿಬೇಳೆ ಬಾತ್ ಬಿಸಿದಾಗ ಚೆನ್ನಾಗಿ ನೀರನ್ನ ನೀರು ಹಾಕ್ಬಿಟ್ಟು ಒಂದ್ಸಲ ಇದು ಮಾಡ್ಬೇಕಾ? ನೀರು ಹಾಕಿ ಸ್ವಲ್ಪ ಹೊತ್ತು ಹಂಗೇನೆ ಬೇಯಕ್ಕೆ. ನೀರು ನೋಡಿ ಹಾಕೋಬೇಕು, ನಮಗೆ ತೆಳ್ಳಗೆ ಬೇಕಾ ಹೆಂಗೆ ಬೇಕು. ಸಾಕು. ಈಗ ಬಿಸಿಬೇಳೆ ಬಾತ್, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಡು. ಈಗ ಬಿಸಿಬೇಳೆ ಬಾತು ನಾನು ನೀರಲ್ಲಿ ಕಲಸಿದ್ದೀನಿ ಪುಡಿನ. ಒಂಚೂರು ನೀರೆಲ್ಲ ಸುಟ್ಟು ಸಾಕು. ಈಗ ಕಲರ್ ಬಂತು. ಸಾಕು ಸರ್. ಪ್ಲೇಟಲ್ಲಿ ಮುಚ್ಚಿಬಿಡಿ. ಪ್ಲೇಟಲ್ಲಿ ಇಕ್ಕಿದೆಲ್ಲ ಅದ್ರೊಳಗೆ ಇಕ್ಕಿದೆ. ಸಾಲ್ಟು ತುಪ್ಪ ತಂದು ಚೆನ್ನಾಗಿರ್ತಪ್ಪ. ತಂದಿದ್ದೀನಿ. ತಂದಿದ್ಯಾ? ಯಾವಾಗ ಹಾಕ್ತೀಯಾ? ಈಗ ಒಂದು 2 ಸ್ಪೂನ್ ಇದಕ್ಕೆ ತುಪ್ಪ ಹಾಕಿ ಹಾಕು, ಒಂದು ಚಮಚ ಎಕ್ಸ್ಟ್ರಾನೇ. ಸಾಕಾ? ಓಕೆ. ನೋಡಿ, ತುಪ್ಪ ಹಾಕಿ ಫೈನಲಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ, ಅದನ್ನ ಈಗ ಹಾಕಿ ಒಂದು ಕುದಿ ಹಸಿದ್ರೆ ರೆಡಿ ಆಯಿತು. ನೀರೇನು ಬೇಡ ಅನ್ಸುತ್ತಲ್ವ? ಬಿಡುತ್ತೀರ ತೆಳಗ ಚೆನ್ನಾಗಿ. ಅದನ್ನ ಸ್ವಲ್ಪ ಒಂದು ಕುದಿ ಹಚ್ಚಿಡ್ಲಿ, ರೆಡಿ ಆಯಿತು ಬಿಸಿಬೇಳೆ. ನೋಡಿ ಗಾಳಿ ಬುರ್ಸಿ ಬೀಸ್ತಾ ಇಲ್ಲ. ನಮ್ಮನೆಯವ್ರು ಹೆಂಗೆ ಮಾಡ್ತಾಳೋ ಬಿಸಿಬೇಳೆ ಬಾತು. ಏನು ಬಿಸಿಬೇಳೆ ಬಾತ್ ಆಗುತ್ತೆ ಅನ್ಕೊಂಡೆ. ಈಗ ನೋಡಿ ಸೂಪರ್ ಮಾಡಿದೆ. ಟೇಸ್ಟ್ ಮಾಡಾದ್ಮೇಲೆ ನೋಡ್ತಿದ್ದಾರೆ ನೋಡಿ, ಅಲ್ಲೆಲ್ಲ ಆಸು ಬಂದು ಎಷ್ಟು ಚೆನ್ನಾಗಿದೆ. ಇಂಥ ಸೆಟ್ರ್ ಇದ್ರೊಳಗೆಲ್ಲವ ಕಾಡೆದ್ದು ಕೂಡ ಎಲ್ಲ ಅಡಗಿರ್ತವೆ. ಇದ್ರೊಳಗೆ ಮಾತ್ರ ರಾತ್ರಿ ಟೈಮ್ಗಳಲ್ಲೆಲ್ಲ ಹಂದಿಗಳು ಹೊಡ್ಕೊತಾ ಇರ್ತವೆ. ಬನ್ನಿ, ಆಯ್ತಾ ಥರ ನೋಡಾಗಿರ್ಬೇಕು. ಸಖತ್ತಾಗಿ ಬಿಸಿಬೇಳೆ ಬಾತ್ ರೆಡಿ ಆಯಿತು.
ನಮ್ಮ ಸ್ಕೂಲಲ್ಲಿ ಹಿಂಗೇನೆ ಇದಕ್ಕೆ ತೆಳ್ಳಕ್ಕಿರೋದು. ನಾವಿದ್ರಲ್ಲಿ ಬರೀ ಕಡಲೆ ಬೀಜ, ಅದರಲ್ಲಿ ತರಕಾರಿನೂ ಇರ್ತಿರ್ಲಿಲ್ಲ ಅದರೊಳಗೆ. ಕಡಲೆ ಬೂಂದಿ ಖಾರ ಇತ್ತು, ಬೂಂದಿ ಖಾರನೂ ತಗೊಂಡ್ಬಿಟ್ಟು ಬಂದಿದ್ದೀನಿ. ಬನ್ನಿ. ಕೆಂದ ಬರ್ರಿ, ರೆಡಿ ಆಯ್ತು. ಅವ್ನು ಬಿಸಿಬೇಳೆ ಬಾತ್ ತಿನ್ನೋದಿಕ್ಕೂ ಆಗಲ್ಲ ಬಿಡು. ಬಿಸಿಬೇಳೆ ಬಾತ್ ಮುತ್ತುಗದ ಎಲೆಯಲ್ಲಿ ಬಿಸಿಬೇಳೆ ಬಾತ್ ಬಿಸಿ 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 ಬಾತ್ ಬಡಿಸಿ ಎಲೆ ಆರೋಗ್ಯದ ಮೇಲೆ ಇದೇನಿದ್ದಾನ ಸೈಡ್ಗೆ. ನಾನು ಅಡುಗೆ ಮಾಡ್ತಿದ್ದ ಪ್ಲೇಸಿಗೆ ಈಗ ನಮ್ಮನ್ನ ಕಳ್ಸಿದ್ದೀನಿ ಟೇಸ್ಟ್ ನೋಡೋಕ್ಕೆ. ಟೇಸ್ಟ್ ನೋಡಲಿ ಅಂತವ. ಸ್ಪೂನು ತಗೊಂಬಂದಿದ್ದೀನಿ, ಬಿಸಿ ಆಯ್ತಲ್ಲ ಅದಕ್ಕೆ ಬಿಸಿ ತಿನ್ನಕ್ಕೆ. ಆಮೇಲೆ ಹೆಂಗೆ ಗೊತ್ತಾ, ಬಿಸಿಬೇಳೆ ಬಾತು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ತಣ್ಣಕ್ಕಾದ್ಮೇಲೆ ಅದು ಟೇಸ್ಟೇ ಇರಲ್ಲ. ಖಾರ ಒಂಚೂರು ಮೆತ್ಕಾದ್ರು ಅನಿಸುತ್ತೆ. ಇದು ಮಾತ್ರ ಬಿಸಿಬೇಳೆ ಬಾತ್ ಮಾತ್ರ ಸೂಪರ್ ಆಗಿದೆ. ಖಾರ ಮೆತ್ಕಾಗಿವೆ ಅಂತನ ಬೂಂದಿ ಖಾರ. ಚೂರು ಕರ್ಮ ಅಂತಲ್ಲ, ಆ ಪುರಿ ಒಳಗಿದ್ದು ಬಾ ಹೋಗ್ಲಿ. ಬಿಸಿಬೇಳೆ ಬಾತು ಸೂಪರ್ ಆಗಿದೆ. ಇದು ಕಡಲೆ ಬೀಜ ಹಾಕಿದೆಲ್ಲ ಅದಂತೂ ಬಿಸಿಬೇಳೆ ಬಾತ್ಗೆ ಮಾತ್ರ ಕಡಲೆ ಬೀಜ ಬಂತು. ಚೆನ್ನಾಗೈತೆ, ಸೂಪರ್ ಆಯ್ತು. ನಿನಗೆ ಆಮೇಲೆ ಹಾಕ್ತಿಂತಾರೆ. ಬಿಸಿನೇ ತಿನ್ನೋಕ್ಕೂ ಹಾಕಲ್ಲ. ಹಾಕೊಳ್ಳಿ, ಒಂಚೂರು ಮಿಕ್ಚರ್ನೇ ಹಾಕು. ಮಿಕ್ಚರ್ ತಿನ್ಬಿಟ್ಟು ಇದು ಬಿಸಿಬಿಡತ್ತೆ. ನೀನು ಹಾಕೊಂತಿಮ್ಮ. ಖಾರಂತೂ ನನಗಿಂತನೂ ನಂಗಂತೂ ಬಿಸಿ ಬಿಸಿ ತಿನ್ನೋಣ ಅಂತ ನಾನು ಬಟ್ಲಿಗೆ ಹಾಕೊಂಬಂದಿದ್ದೀನಿ ಫ್ರೆಂಡ್ಸ್. ಸಾಕಾಗೈತೆ ಬಿಸಿಬೇಳೆ ಬಾತು. ಸಕ್ಕತ್ತಾಗಿದೆ. ಬೆಳಗ್ಗೆನೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ ಫ್ರೆಂಡ್ಸ್. ಹಾಗೆಯೇ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಸಕ್ಕತ್ತಾಗೈತೆ, ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಒಮ್ಮೆ ಥರ ಟ್ರೈ ಮಾಡಿ, ನಿಜವಲ್ಲೂ ತುಂಬಾ ಚೆನ್ನಾಗಿದೆ. ನಾನು ಅಲ್ಲಿ ತಿಂದಿರಲಿಲ್ಲ, ಇಲ್ಲ ಹೊರಗಡೆ ಹೋದಾಗ ಮಾತ್ರ ಹೋಟ್ಲಲ್ಲಿ ಇಲ್ಲ ಯಾರು ಫಂಕ್ಷನ್ ಒಳಗೆ ಮಾತಾಡ್ತೀನಿ. ತುಂಬ ಸುಡ್ತೈತೆ. ನಾನು ಅದಕ್ಕೆ ಬಿಸಿ ಬಿಸಿ ತಿನ್ನೋಣ ಅಂತ ಇಲ್ಲೇ ಕುಂತುಬಿಟ್ಟಿದ್ದೀನಿ ನಾನು. ಇದು ಬಿಸಿ ಬಿಸಿಗಳು ತಿನ್ನಲ್ಲ, ಮನೆ ತಕ್ಕ ಹೋಗಿ ತಿಂತೀನಿ ಅಂತಲೂ ಮತ್ತೆ ಮತ್ತೆ ಬಿಸಿ ಮಾಡೋಕ್ಕಾಗಲ್ಲ. ಅವನಿಗೆ ಹಾರಾಕಿದ್ದ ಫ್ರೆಂಡ್ಸ್ ಬೂಶಿಗೆ, ಯಾಕೆಂದರೆ ಸಖತ್ತು ಸುಡ್ತಾ ಇದ್ದಲ್ಲ ಬಿಸಿಬೇಳೆ ಬಾತು, ಅದಕ್ಕೆ ಹಾರಾಕಿದ್ದೋ. ಇವಾಗ ಅವನಿಗೂ ಮುದ್ದೆಲೆಯಲ್ಲಿ ನಮ್ಮ ಗೌಡ್ರಿಗೆ ಹಾಕಲಿಲ್ಲ ಅಂದ್ರೆ ಅಷ್ಟೇ. ಹೆಂಗೆ ಕುಂತಾರ ನೋಡಿ. ಮಾಡ್ಕಾದಿದ್ದೀನಿ, ಸುಡ್ತದೆ. ಹಾರಾಕಿದ್ದು ಹಂಗಾರು ಸುಡ್ತದೆ. ನೀರು ಕುಡಿತೀಯಾ? ನಾನು ಹೊಸ ಹಿಡ್ಕೊಂಡ್ಬಿಡ್ತೀನಿ. ಬಿಸಿ ಮಳೆ ಬಾದ್ ಮಾತ್ರ ಸೂಪರ್ ಆಗೈತೆ. ಒಳ್ಳೆ ಖಾರ ಆಗಿ ನಾನು ಹೆಂಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಚೆನ್ನಾಗೈತೆ. ಇವಾಗ ಹಸುಗಳನ್ನು ಸಹ ಮನೆ ಹತ್ರ ಇಟ್ಕೊಂಡು, ಹಸು ಆಡು ಎಲ್ಲನೂ ಇಟ್ಕೊಂಡು ಎಲ್ಲ ಎತ್ಕೊಂಡು ಹೋಗ್ತೀವಿ. ತಿಂತಾನೆ. ಆದರೂ ಸುಡ್ತೈತೆ, ಹಾರಾಕಿದ್ದು ಆದರೂ ಸುಡ್ತೈತೆ. ಅವಾಗಲೇ ಅದಕ್ಕೆ ಹಾಕಿರಲಿಲ್ಲ, ಫುಲ್ಲು ಸುಡ್ತೈತೆ ಅಂತವ. ಅದಕ್ಕೆ ಆ ಬೂಶಿಗೆ ತಣ್ಣಗೆ ಮಾಡಿ ನಾನು ಇಟ್ಕೊಂಡ್ಬಿಡ್ತೀನಿ. ಇನ್ನೂ ಒಂದು ಅರ್ಧ ಬಿಂದಿಗೆ ನೀರು ಮುಚ್ಚಿದ್ದು, ಅದಕ್ಕೆ ಇಲ್ಲೇ ಉಯ್ದ್ಬಿಟ್ಟು ಹೋಯ್ತೀವಿ. ಈಗೇನಲ್ಲಿ ಕಟ್ಟೆಲಿ ಸ್ವಲ್ಪ ನೀರು ಬಂದೈತೆ, ಆ ಕಡೆ ಕಟ್ಟೆಲಿ ನೀರೈತೆ. ಕುಡ್ಕೊಂಡು ನಮ್ಮ ಕೆಂದಂದು ಆಯಿತು. ಅವೆಲ್ಲ ಎತ್ಕೊಳ್ಳೋ ಅಷ್ಟರೊಳಗೆ ಒಂದು ರೆಡಿ ಆಯಿತು. ಎಲ್ಲರನ್ನ ಮೇಯಿಸ್ಕೊಂಡು ಅಲ್ಲಿ ಆರಾಮ ಹೋಯ್ತಾ. ಏಯ್ ಅದೇನು ಹಂಗೆ ಆಡಿಸ್ತೈತೆ ಹೌದಾ? ಐ ಇಲ್ಲ ಎಲ್ಲ ತರ್ತಾರೆ ನೋಡ್ರಿ, ಎತ್ಕೊಳ ಓದ್ಬೋದ
ಇವ್ರು ಎಳ್ಕೊಂಡು ಹೋಗೋದೇ ಹಿಂಸೆ ಕಣ ಯಪ್ಪ. ನೋಡಿಲ್ಲಿ ಇವ್ರನ್ನ ಗೌರೇ ಬೆಳಗಿಂದ ಮೇದವ್ರೆ ಎಲ್ಲರೂ ಒಂದು ಗರ್ಕೆ ಕಂಡಿಡ್ಕೆ ಸ್ಟಾಪ್ ಓಡ್ಸ್. ನಾನು ಎಳೆಯೆಲ್ಲ ಕಡಿತಾ ಬಿಡ್ತಾ ಇರ್ತೀನಿ. 7, 3, 20, 25, 30, 35, 40, 45, 50, 55, 60, 65, 70, 75, 80, 80.